ಪ್ರೀತಿಯ ಸಹೋದರ ಸಹೋದರಿಯರೇ, ತಪಸ್ಸು ಕಾಲಕ್ಕೆ ಕಾಲಿಟ್ಟಿರುವಂಥ ನಾವು ಈಗಾಗಲೇ ಉಪವಾಸದ ಕುರಿತು ಧ್ಯಾನಿಸಿದ್ದೇವೆ. ಈ ಉಪವಾಸದಿಂದ ನಮಗೆ ಅನೇಕ ಲಾಭಗಳು, ಫಲಗಳು ಇವೆ. ಇಂದಿನ ಶುಭ ಸಂದೇಶದಲ್ಲೂ ಸಹ ನಾವು ಇಂತಹ ಒಂದು ಫಲದ ಕುರಿತು, ಲಾಭದ ಕುರಿತು ಧ್ಯಾನಿಸೋಣ. ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು 40 ದಿನಗಳ ಕಾಲ ಉಪವಾಸ ಮಾಡಿದ ಕುರಿತು ನಾವು ಆಲಿಸುತ್ತೇವೆ. ತದನಂತರ ಸೈತಾನನು ಪ್ರಭು ಯೇಸು ಕ್ರಿಸ್ತರನ್ನು ಪರಿಶೋಧಿಸುತ್ತಾನೆ. 3 ಸಲ ಪ್ರಭು ಯೇಸು ಕ್ರಿಸ್ತರನ್ನು ಪರಿಶೋಧನೆಗೆ ಒಳಪಡಿಸುತ್ತಾನೆ. ಇಂತಹ ಸಂದರ್ಭದಲ್ಲಿ ಪ್ರಭು ಯೇಸು ಕ್ರಿಸ್ತರು ಈ ಒಂದು ಉಪವಾಸದ ಶಕ್ತಿಯಿಂದ ಆ ಪರೀಕ್ಷೆಗಳನ್ನು ಜಯಿಸಿ ಬರುತ್ತಾರೆ. ಪ್ರಿಯರೇ, ನಾವು ಸಹ ಉಪವಾಸ ಮಾಡಿದಂತಹ ಸಂದರ್ಭದಲ್ಲಿ ಇಂತಹ ಒಂದು ಸೈತಾನನ ಶೋಧನೆಗಳನ್ನು ಗೆಲ್ಲಲು ನಮಗೆ ಈ ಉಪವಾಸ, ಈ ಒಂದು ಭಕ್ತಿ ಕಾರ್ಯ ನಮಗೆ ಸಹಾಯ ಮಾಡುತ್ತದೆ. ಆದ್ದರಿಂದ ಇನ್ನೂ ನಾವು ಉಪವಾಸವನ್ನು ಪ್ರಾರಂಭಿಸದೇ ಇದ್ದರೆ ಇಂದು ಅಥವಾ ಇಂದಿನಿಂದ ನಾವು ಈ ಒಂದು ತಪಸ್ಸು ಕಾಲದಲ್ಲಿ ವಿಶೇಷವಾಗಿ ಈ ಒಂದು ಉಪವಾಸ ಹಾಗೂ ಇನ್ನಿತರ ಭಕ್ತಿ ಕಾರ್ಯಗಳ ಮೂಲಕ ದೇವರೆಡೆಗೆ ಸಾಗೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ.